ಕರ್ಕಾಟಕ ರಾಶಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಗೆ ಜುಲೈ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ಈಗಲೇ ವಿಮರ್ಶೆ ಮಾಡುವುದು ತುಂಬ ಸೂಕ್ತವಾದ ಸಮಯ. ಕರ್ಕಾಟಕ ರಾಶಿ ಅಂತಂದರೆ ಅದರಲ್ಲಿ ಪುನರ್ವಸು, ಪುಷ್ಯ ಹಾಗೂ ಆಶ್ಲೇಷ ನಕ್ಷತ್ರದವರು ಅಲ್ಲೇ ಇರ್ತಾರೆ. ಅದರಲ್ಲಿ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಇವೆಲ್ಲವೂ ಕೂಡ ಮಹಾನಕ್ಷತ್ರಗಳು. ತುಂಬ ಒಳ್ಳೆಯ ಸ್ವಭಾವದವರೇ ಕರ್ಕಾಟಕ ರಾಶಿಯಲ್ಲೇ ಇರ್ತಾರೆ. ಕರ್ಕಾಟಕ ರಾಶಿಯವರು ಚಂದ್ರನ ಅಧೀನದಲ್ಲಿ ಇರೋದರಿಂದಾಗಿ ಮನಸ್ಸಿನಿಂದ ತುಂಬ ಪವರ್ಫುಲ್ಲಾಗಿ ಇರ್ತಾರೆ. ಹೆಚ್ಚು ಜನ ರಾಜಕಾರಣಿಗಳಾಗಿರ್ತಾರೆ ಅಥವಾ ರಾಜಕಾರಣದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಮತ್ತು ತುಂಬ ಪರೋಪಕಾರ ಭಾವವನ್ನು ಹೊಂದಿರ್ತಾರೆ. ರಾಜಕಾರಣದಲ್ಲಿ ಇಲ್ಲದೇ ಇದ್ದರೂ ಕೂಡ ಸಮಾಜ ಸೇವೆ ಮೊದಲಾದವುಗಳಲ್ಲಿ ಆಸಕ್ತರಾಗಿರ್ತಾರೆ ಮತ್ತು ಯಾರಿಗೂ ಕೂಡ ಹೆಚ್ಚು ತೊಂದರೆ ಮಾಡುವ ಸ್ವಭಾವದವರು ಆಗಿರೋದಿಲ್ಲ. ಇಲ್ಲಿ ಕರ್ಕಾಟಕ ರಾಶಿಗೆ ಪ್ರಕೃತದಲ್ಲಿ ಗುರು ಕರ್ಕಾಟಕದಲ್ಲೇ ಉಚ್ಚ. ಇದು ಗುರುವಿನ ಮನೆ. ಕರ್ಕಾಟಕ ಅಂತಂದರೆ ಚಂದ್ರನ ಮನೆ, ಆದರೆ ಗುರುವಿಗೆ ಉಚ್ಚ ಸ್ಥಾನ ಕರ್ಕಾಟಕ ರಾಶಿ. ಅಂದರೆ ಗುರು ತನ್ನ ಸಿಂಹಾಸನವನ್ನು ಇಟ್ಟುಕೊಂಡಿರೋದೇ ಕರ್ಕಾಟಕ ರಾಶಿಯಲ್ಲಿ. ಆದರೆ ಗೋಚಾರದಲ್ಲಿ ಜನ್ಮದಲ್ಲಿ ಗುರು ಇದ್ದರೆ ಅದನ್ನು ಗುರುಬಲ ಅಂತ ಪರಿಗಣಿಸಿಲ್ಲ ಜ್ಯೋತಿಷ್ಯದಲ್ಲಿ. ಆಗ ಅವರಿಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅವರಿಗೆ ಅದರಲ್ಲಿ ವಿಘ್ನ ಬರುತ್ತೆ. ಯಾಕೆ ಅಂದರೆ ಗುರುಬಲ ಇರೋಲ್ಲ. ಅವನು ಗುರು ಹೇಳ್ತಾನೆ ನೀನು ಸಾಧನೆ ಮಾಡು, ಇದು ಯಾವುದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವನು ಬಂದು ಜನ್ಮದಲ್ಲಿ ಕೂತಿರ್ತಾನೆ. ಅಂದರೆ ಮೊದಲನೇ ಮನೆಯಲ್ಲಿ ಅದಕ್ಕೆ ಕೂತಿರ್ತಾನೆ. ನಾವು ಲೌಕಿಕ ಫಲಗಳು ಬೇಕು ಅಂದಾಗ ಗುರು ಬೇಡ ಅಂತಾನೆ. ಈ ಒಂದು ತಾಕಲಾಟದಲ್ಲಿ ನಮಗೆ ಗುರುಬಲ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ. ಆದರೆ ಹೆಚ್ಚಾಗಿ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಜೂನ್ 20ನೇ ತಾರೀಕಿನಿಂದ ಆಗಸ್ಟ್ 3ನೇ ತಾರೀಕು ತನಕ ವೃಷಭದಲ್ಲಿ ಕುಜ ಇದ್ದಾನೆ. ಹಾಗಿದ್ರೆ ಲಾಭ ಸ್ಥಾನ ಆಯಿತು, 11ನೇ ಮನೆ. ನೀವು ಕರ್ಕಾಟಕದಿಂದ ನೀವು ಲೆಕ್ಕ ಹಾಕಿದ್ರೆ 11ನೇ ಮನೆಯಲ್ಲಿ ಕುಜ ಇದ್ದಾನೆ. ಆದ್ದರಿಂದ ತುಂಬ ಒಳ್ಳೆಯದಾಗುತ್ತೆ. ಭೂಮಿ ವ್ಯವಹಾರಗಳಿಗೆಲ್ಲ ಕುಜ ಒಳ್ಳೆಯದನ್ನು ಮಾಡ್ತಾನೆ. ಕುಜನ ಜೊತೆ ಶನಿ ಕೂಡ ಅನುಕೂಲವನ್ನು ಮಾಡ್ತಾನೆ. ಶನಿ ದೃಷ್ಟಿ 3ನೇ ಮನೆಯಲ್ಲಿ ಇರುತ್ತೆ. ಆದ್ದರಿಂದ ಶನಿ ಕೂಡ ಅನುಕೂಲವನ್ನು ಮಾಡ್ತಾನೆ. ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ ಹಾಗೂ ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ. ಇದು ತುಂಬ ಒಳ್ಳೆಯ ಒಂದು. ಮತ್ತು ಅಷ್ಟಮ ಸ್ಥಾನದಲ್ಲಿ ರಾಹು ಇರೋದರಿಂದಾಗಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಇಲ್ಲಿ ಗುರುಬಲ ಇಲ್ಲ, ಆ ಕಡೆ ರಾಹು ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇದೆಲ್ಲ ಸ್ವಲ್ಪ ಸಮಸ್ಯೆಗಳು. ಆದರೆ ಗುರು ಬಲ ಇರಲ್ಲ. ಆದರೆ ಗುರುವಿನ ದೃಷ್ಟಿ 5ನೇ ಮನೆ, 7ನೇ ಮನೆ ಹಾಗೂ 9ನೇ ಮನೆಗೆ ಇರೋದರಿಂದಾಗಿ ಅವರಿಗೆ ಸಂತಾನದ ವಿಷಯದಲ್ಲಿ ಹಾಗೂ ವ್ಯವಹಾರದ ವಿಷಯದಲ್ಲಿ ಪೂರ್ತಿ ಪ್ರಗತಿ ಇಲ್ಲ ಅಂತ ಏನೂ ಇರಲ್ಲ. ಗುರು ದೃಷ್ಟಿಯಿಂದ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ಥರ ಅವರು ಪ್ರಯತ್ನ ಪಟ್ಟರೆ ಒಳ್ಳೆಯದಾಗುತ್ತೆ, ಮಲ್ಕೊಂಡ್ರೆ ಏನೂ ಸಿಗೋಲ್ಲ ಅಂತ ಒಟ್ಟು ಹೇಳ್ಬೋದು ಅವರಿಗೆ. ಆದರೆ ಈಗ ಕುಜನ ಒಂದು ಹೆಚ್ಚು ಬಲ ಬಂದಿರೋದ್ರಿಂದಾಗಿ ಅವರು ಈಗ ಏನೇನು ಕೆಲಸಗಳು ಮಾಡಿಕೊಳ್ಬೋದು. ಅವರು ಆಗಸ್ಟ್ 3ನೇ ತಾರೀಕು ತನಕ ಅವರಿಗೆ ಒಳ್ಳೆಯ ಅವಕಾಶ ಇದೆ. ಅವರು ಆ ಕೆಲಸವನ್ನು ಮಾಡಿಕೊಂಡಾಗ ನರಸಿಂಹದೇವರ ಸ್ಮರಣೆಯನ್ನು ಮಾಡಿದ್ರೆ ಕುಜನ ಶಕ್ತಿ ಪೂರ್ಣವಾಗಿ ಅವರಿಗೆ ಬಂದುಬಿಡುತ್ತೆ. ಅಂದರೆ ಯಾವಾಗ ಅವರಿಗೆ ಮತ್ತು ಕೇತು ದ್ವಿತೀಯದಲ್ಲಿ ಇರೋದರಿಂದಾಗಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲಿ ಮಾತನಾಡಬೇಕಾದರೂ ಕೂಡ ಒಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಶ್ಲೋಕವನ್ನು ಒಮ್ಮೆ ಹೇಳಿಕೊಂಡು ಆಮೇಲೆ ವ್ಯವಹಾರವನ್ನು ಮಾಡಬೇಕು. ಮನಸ್ಸಿನಲ್ಲಿ ಇವರು ಯಾವಾಗಲೂ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಈ ಮಂತ್ರವನ್ನು ಅವರು ಉಸಿರನ್ನಾಗಿ ಮಾಡಿಕೊಂಡು ಬಿಡಬೇಕು. ಕರ್ಕಾಟಕ ರಾಶಿಯವರಿಗೆ ಇದು ತುಂಬ ವಿಶೇಷ. ಯಾಕೆಂದರೆ ರಾಮಚಂದ್ರನ ರಾಶಿ ಅಲ್ವಾ, ಇದು ಚಂದ್ರನ ರಾಶಿ ಕರ್ಕಾಟಕ. ಆದ್ದರಿಂದ ಅದು ಚಂದ್ರನೇ ಅಧಿಪತಿ ಅದಕ್ಕೆ. ಆದ್ದರಿಂದಾಗಿ ಅವರಿಗೆ ವಿಶೇಷವಾಗಿ ರಾಮಚಂದ್ರ ದೇವರ ಅನುಗ್ರಹ ಅವರಿಗೆ ಸಿಕ್ಕಿಬಿಟ್ರೆ ಅವರನ್ನು ಹಿಡಿದು ನಿಲ್ಲಿಸುವವರೇ ಇಲ್ಲ. ಮತ್ತು ರಾಮದೇವರ ಸ್ವಭಾವ ಇವರಲ್ಲೂ ಕೂಡ ಇರುತ್ತೆ. ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂತಹ, ಮತ್ತು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಇದು ರಾಮದೇವರ ಸ್ವಭಾವ. ಅಷ್ಟು ನಮ್ಮಲ್ಲಿ ಇರಲ್ಲ, ಅಂತೂ ಆ ಮನೋಭಾವನೆ ಸ್ವಲ್ಪ ಆದರೂ ಇರುತ್ತೆ, ಒಂದು ಸಾಸಿವೆ ಕಾಳಷ್ಟಾದರೂ ಇರುತ್ತೆ ಅಂತ ತಿಳ್ಕೊಳ್ಬೋದು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಈಗ ಆಗಸ್ಟ್ 3ನೇ ತಾರೀಕು ತನಕ ಕುಜಬಲ ತುಂಬ ಚೆನ್ನಾಗೇ ಇದೆ. ಆದ್ದರಿಂದ ಮತ್ತು ರಾಹು ಬಲ ಸ್ವಲ್ಪ ಕಡಿಮೆ ಇದೆ. ಈ ಕೇತು ದ್ವಿತೀಯದಲ್ಲಿರೋದು ಕೂಡ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಆದರೆ ಏನೇ ಆಗಲಿ ನೀವು ಭೂ ವ್ಯವಹಾರವನ್ನು ನೀವು ಮಾಡೋದಿದ್ದರೆ ಈಗ ಒಂದು ಒಳ್ಳೆಯ ಅವಕಾಶ ನಿಮಗೆ ಇದೆ. ಮತ್ತು ಇನ್ನೂ ಯಾವುದಾದ್ರೂ ನಿಮಗೆ ವಿವಾಹದ ಅಪೇಕ್ಷೆ ಇತ್ತು ಅಂತಂದರೆ
ಆವಾಗ ವಿವಾಹ ಫಿಕ್ಸ್ ಆಗುತ್ತೆ. ಆದರೆ ವಿವಾಹ ಮಾಡಿಕೊಳ್ಳೋದೆಲ್ಲ ಮುಂದಿನ ವರ್ಷ. ಇನ್ನು ಅದೇ ರೀತಿ ಮಕ್ಕಳ ವಿಷಯದಲ್ಲೂ ಕೂಡ ಹಾಗೆ ವಿಶೇಷವಾಗಿ ಗುರುಸ್ಮರಣೆಯನ್ನು ಮಾಡಬೇಕು. ಇವೆಲ್ಲ ಮಾಡಿಕೊಂಡು ನೀವು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಯಾವ ರೀತಿಯಲ್ಲೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗುರುಬಲ ಇಲ್ಲ, ಗುರುವಿನ ಒಂದು ವಿಕೋಪ ಇದೆ, ಹಾಗೆಲ್ಲ ಏನೂ ಇಲ್ಲ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ. ಮತ್ತು ಈಗ ನೀವು ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ಪರ್ವಕಾಲ. ಏನು ಮಾಡಬೇಕು ಅಂತಂದರೆ 1 ವರ್ಷಗಳ ಕಾಲ ಅಖಂಡವಾಗಿ ಕುಳಿತು ಯಾವ ಗುರುಗಳ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಬಿಡಬೇಕು. ಅಂದರೆ ನಿರಂತರ ಗುರುಸ್ಮರಣೆಯನ್ನು ಮಾಡಿ 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 ಒಂದು ಸಿದ್ಧಿಯನ್ನು ಮಾಡಿಕೊಂಡು ಬಿಡಬೇಕು. ನಮಗೆ ನೇರವಾಗಿ ಬೃಹಸ್ಪತ್ಯಾಚಾರ್ಯರ ಆರಾಧನೆ ಕಷ್ಟ ಆಗುತ್ತೆ. ಬೃಹಸ್ಪತ್ಯಾಚಾರ್ಯರ ವಿಶೇಷ ಸನ್ನಿಧಾನ ಅದು ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ನೀವು ಶ್ರೀರಾಘವೇಂದ್ರ ಎಂಬ ನಾಮವನ್ನು ಅಥವಾ ಶ್ರೀರಾಮಚಂದ್ರ, ಶ್ರೀರಾಘವೇಂದ್ರ ಈ ನಾಮವನ್ನು ನೀವು 1,00,000 ಬಾರಿ ಬರೆಯೋದು. ಹಾಗೆ ಬರೆಯೋದ್ರಿಂದಾಗಿ ನಿಮಗೆ ಇಷ್ಟಾರ್ಥ ತುಂಬ ಬೇಗ ಸಿಕ್ಕಿಬಿಡುತ್ತೆ. ಹಾಗೂ ನಿಮಗೆ ತುಂಬ ಮನಸ್ಸಿಗೆ ಶಾಂತಿ, ನೆಮ್ಮದಿ, ತುಂಬ ಗೊಂದಲದಲ್ಲಿ ಇದ್ದರೆ, ತುಂಬ ತುಮುಲಗಳಲ್ಲಿ ಒದ್ದಾಡ್ತಾ ಇದ್ದರೆ ಅದೆಲ್ಲ ಗುರುಬಲ ಇಲ್ಲ ಅನ್ನೋದೇ ಕಾರಣ ಆಗಿರುತ್ತೆ. ನೀವು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ವರ್ಷ ಗುರುಬಲ ಇಲ್ಲ, ಅದರಿಂದಾಗಿ ಅದು ಸಮಸ್ಯೆ ನಿಮಗೆ ಬರ್ತಾ ಇರುತ್ತೆ. ಅದಕ್ಕೆ ನೀವು ಹಿಡಿಯಬೇಕಾದದ್ದು ಗುರುಗಳ ಪಾದವೇ. ನಿಮ್ಮ ಜಾತಕದಲ್ಲಿ ಗೋಚಾರದಲ್ಲಿ ವಿಚಾರ ಮಾಡಿದ್ರೆ ನಿಮ್ಗೆ ಯಾವ ಸಮಸ್ಯೆಯೂ ಇಲ್ಲ. ಈಗಿರುವಂಥದ್ದು ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಒಂದೇ ತಿಳ್ಕೊಳ್ಳಿ, ಗುರುಬಲ ಇಲ್ಲದೇ ಇರುವಂಥದ್ದೇ ಸಮಸ್ಯೆ ಆಗಿರುತ್ತೆ. ಆದ್ದರಿಂದ ಈಗ ಆಗಸ್ಟ್ 30-31ನೇ ತಾರೀಕು ಗುರುರಾಯರ ಆರಾಧನೆ ಬರ್ತಾ ಇದೆ. ಆ ಆರಾಧನೆಯ ಅಂಗವಾಗಿ ನಾವು 48 ದಿವಸಗಳ ಕಾಲ ಒಂದು ಸೇವೆಯನ್ನು ಮಾಡಬೇಕಾಗಿದೆ. ಈಗ 48 ದಿವಸ ಅನ್ನುವಂಥದ್ದು ಒಂದು ಮಂಡಲ ಅಂತ ಕರೆದುಕೊಳ್ಳುತ್ತೆ. ಅದು ಮಂಡಲೋತ್ಸವ ಅಂತ. ಆ 48 ದಿವಸ ಸೇವೆ ಮಾಡೋದು ಪೂರ್ಣ ಫಲ ನಮಗೆ ದೊರೆತಂತೆ ಆಗುತ್ತೆ. 48 ದಿವಸ ಸೇವೆ ಮಾಡೋದು ಸುಲಭ ಅಲ್ಲ. ಅದಕ್ಕೆ ನಾವೊಂದು ಗುಂಪು ಮಾಡಿಕೊಂಡು, ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ 48 ದಿವಸ ಗುರುರಾಯರ ಸೇವೆ ಮಾಡೋದು ಅಂತ ಒಂದು ಕ್ರಮವನ್ನು ಮಾಡಿಕೊಂಡಿದ್ದೀವಿ. ನೀವು ನಮಗೊಮ್ಮೆ ವಾಟ್ಸಾಪ್ ಮೆಸೇಜ್ ಮಾಡಿದ್ರೆ ನಾವು ಕೂಡ ನಿಮ್ಮನ್ನು ಅದರಲ್ಲಿ ಸೇರಿಸಿಕೊಳ್ತೀವಿ. ಅದು 2 ವಿಭಾಗ ಇರುತ್ತೆ. ಅದರಲ್ಲಿ ನೀವು ಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಜಾತಕ ವಿಮರ್ಶೆ ಎಲ್ಲವನ್ನು ಮಾಡಿ ನಿಮ್ಮ ಉದ್ದೇಶ ಯಾವುದಿರುತ್ತೋ ಸ್ಪೆಸಿಫಿಕ್ ಆಗಿ ಅದನ್ನು ಇಟ್ಕೊಂಡು ನೀವು ಮಾಡುವಂಥದ್ದು ಒಂದು, ಇನ್ನೊಂದು ಸಾಮೂಹಿಕವಾದದ್ದು ಒಂದು. ಹೀಗೆ 2 ವಿಧವಾದ ಗ್ರೂಪ್ಗಳಿರುತ್ತೆ. ನೀವು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ ಅದರಲ್ಲಿ ನೀವು ಸೇರಿಕೊಳ್ಳಿ. 48 ದಿವಸ ಗುರುರಾಯರ ಸೇವೆಯನ್ನು ಮಾಡಿ. ಆಗ ನಿಮಗೆ ಖಂಡಿತ ಒಂದು ಹೊಸ ಲೋಕ ಸಿಗುತ್ತೆ, ಮತ್ತು ಒಂದು ಹೊಸ ಶಕ್ತಿ ಸಿಗುತ್ತೆ, ಮತ್ತು ನೆಮ್ಮದಿ ಮನೆಯಲ್ಲಿ ಮನೆ ಮಾಡುತ್ತೆ. ಎಷ್ಟೋ ಸಮಸ್ಯೆಗಳು, ಅಂದರೆ ನೀವು ಕೇಳದೆ ಉಳಿದಂತಹ ಅನೇಕ ಸಮಸ್ಯೆಗಳು ಕೂಡ ಇದರಲ್ಲಿ ಪರಿಹಾರ ಆಗುತ್ತೆ. ಯಾಕೆಂದರೆ ಗುರುರಾಯರು ಅಷ್ಟು ಬೇಗ ನಮಗೆ ವರವನ್ನು ನೀಡ್ತಾರೆ. ಅವರು ಕೇಳಿದ್ರೆ ವರವನ್ನು ನೀಡ್ತಾರೆ. ಇಂಥದ್ರಲ್ಲಿ ನಾವು ಚೆನ್ನಾಗಿ ಸೇವೆ ಮಾಡಿ ಅವರ ಬಳಿ ಹೋಗಿ ವರವನ್ನು ಕೇಳಿದಾಗ ಖಂಡಿತ ಅದು ಶ್ರೇಯಸ್ಕರವಾಗುತ್ತೆ ಎಂಬುದಾಗಿ ಹೇಳ್ತಾ, ಈ ಮಾಹಿತಿಯನ್ನು ನೀವು ಪಡೆದುಕೊಳ್ಳಿಕ್ಕೆ ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ, ನಾವು ನಿಮಗೆ ಸರಿಯಾದ ವಿವರಣೆಯನ್ನು ನಾವು ನೀಡ್ತೀವಿ. ಇದೇ ಬರುವ ರಾಯರ ಆರಾಧನೆ ಆಗಸ್ಟ್ 30, 31 ಈ 3 ದಿವಸಗಳಲ್ಲಿ ಬರುತ್ತೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ರಾಯರ ಸೇವೆಗೆ ಒಂದು ಉತ್ತಮ ಅವಕಾಶ ಇದೆ. ಯಾರು ರಾಯರ ಸೇವೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಅಪೇಕ್ಷೆಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪ್ರಾಪ್ತವಾಗುತ್ತೆ. ಅದರಂತೆ ನಾವು ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ. ನೀವು ನಮಗೊಂದು ವಾಟ್ಸಾಪ್ ಮೆಸೇಜ್ ಮಾಡಿದ್ರೆ ನಾವು ಆ ಗ್ರೂಪಿನಲ್ಲಿ ಸೇರಿಸಿಕೊಂಡು 48 ದಿವಸಗಳ ಕಾಲ ಹೇಗೆ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ನಾವು ವಿಮರ್ಶೆ ಮಾಡ್ತೀವಿ. ಅದು 2 ಥರ ಬ್ಯಾಚ್ ಇರುತ್ತೆ. ಒಂದು ಲೈವ್ ವಿಡಿಯೋ ಮೂಲಕ ನಾವು ತೋರಿಸುವಂತಹ ಪ್ರತಿಯೊಂದು ತಾಂತ್ರಿಕ ವಿಚಾರಗಳು, ಹಾಗೂ ಮತ್ತೊಂದು ಕೇವಲ ಆಡಿಯೋ ಮೂಲಕ ನೀವು ತಿಳಿಯಬೇಕಾಗಿರುವಂತಹ ಸಂಗತಿಗಳು. ಮತ್ತು ನಿತ್ಯವೂ ಕೂಡ 48 ದಿವಸಗಳ ಕಾಲ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮ ಅರ್ಚನೆ ನಡೆಯುತ್ತೆ. ಹಾಗೂ ಕನಕಾಭಿಷೇಕ ನಿತ್ಯವೂ ನಿಮ್ಮ ಹೆಸರಿನಲ್ಲಿ ಗೋತ್ರ ನಕ್ಷತ್ರಗಳ ಸಹಿತವಾಗಿ ನಡೆಯುತ್ತೆ. ಹೀಗೆ ಇದೊಂದು ಒಳ್ಳೆಯ ಅಪೂರ್ವವಾದ ಅವಕಾಶ. ಅಷ್ಟೇ ಅಲ್ಲದೆ ನಾವು ರಾಯರಲ್ಲಿ ಭಕ್ತಿಯನ್ನು ಮಾಡುವುದಕ್ಕೋಸ್ಕರ ರಾಯರ ಸೇವೆ 1 ದಿವಸವೂ ಕೂಡ ವಿಚ್ಛೇದ ಬರದಂತೆ ನಾವು ಮಾಡಬೇಕು ಅಂತಂದರೆ ಇದರಲ್ಲಿ ನೀವು ಸೇರಿಕೊಂಡ್ರೆ ತುಂಬ ಸುಲಭವಾಗಿ ರಾಯರ ಸೇವೆ, ನೀವು ಯಾವ ಊರಿನಲ್ಲೂ ಇರ್ಬೋದು, ಅಥವಾ ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು, ಅಥವಾ ರಾಯರ ಮಠಗಳಿಗೆ ಹೋಗಿ ಬರ್ಬೋದು, ನೀವು ಎಲ್ಲಿ ಹೋದರೂ ಕೂಡ ಇಲ್ಲಿ ನಾವು ನೀಡುವಂಥ ವಿಚಾರಗಳನ್ನು ನೀವು ಸೇರಿಸಿಕೊಂಡು ನೀವು ಸೇವೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಆ ಪ್ರಯೋಜನ ನಿಮಗೆ ಉಂಟಾಗುತ್ತೆ. ಹಾಗೂ ರಾಯರ ನಾಮಲೇಖನವನ್ನು ಕೂಡ ನೀವು ಸೇರಿಸಿಕೊಂಡು ಬಿಟ್ಟರೆ ನಿಮ್ಮ ಇಷ್ಟಾರ್ಥ ನೆರವೇರಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದೇ ಒಂದು ಸಂಗತಿಗಳು, ನಿಮ್ಮ ಅಪೇಕ್ಷೆಗಳು ಇದ್ದರೂ ಕೂಡ ಹಿಂದೆ ಮುಂದೆ ಏನನ್ನೂ ವಿಚಾರ ಮಾಡದೆ ನೀವು ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ನಿಮಗೆ ಖಂಡಿತ ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ. ಹಾಗೂ ರಾಯರ ಸೇವೆ ಚೆನ್ನಾಗಿ ನಡೆಯುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿಗೆ ತುಂಬ ಇಷ್ಟನಾಗಿರುವಂತಹ ಲಕ್ಷ್ಮೀನಾರಾಯಣ ದೇವರ ಸೇವೆ ಇದರಲ್ಲಿ ನಿತ್ಯವೂ ಕೂಡ ನಡೀತಾ ಹೋಗುತ್ತೆ. ಸದ್ವಿದ್ಯೆಯ ಮೂಲಕ ಹಾಗೂ ಅನೇಕ
ವಿಚಾರಗಳ ಮೂಲಕವಾಗಿಯೂ ಕೂಡ ನಿಮಗೆ ಅನೇಕ ಸಂಗತಿಗಳು ತಿಳಿಯುತ್ತೆ. ಎಲ್ಲದರ ಬಗ್ಗೆ ನೀವು ಇನ್ನಷ್ಟು ಮಾಹಿತಿಯನ್ನು ನೀವು ತಿಳಿದುಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣೋರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.